ಈ ಕೂಡಲೇ ಅವರು ಶರಣಾಗಬೇಕು, ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಪೊಲೀಸರ ಮೇಲಿದೆ, ಅರೆಸ್ಟ್ ಮಾಡಲೇಬೇಕು, ಕೋರ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಹಂಗಿದ್ರೂ ಕೂಡ ಈ ಸುಬ್ಬಿನ ಅರೆಸ್ಟ್ ಮಾಡೋದಕ್ಕೆ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ಪೊಲೀಸರನ್ನ ಕಾಯಿಸ್ಬಿಟ್ಲಲ್ಲ. ಇಲ್ಲಿ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಈಗ ಪೊಲೀಸರ ವಶಕ್ಕೆ. ನಾಗರಬಾವಿಯಲ್ಲಿ ಪೊಲೀಸರು ಈತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾಗಡಿ ರಸ್ತೆ ಇನ್ಸ್ಪೆಕ್ಟರ್ ರಾಜು ಅಂಡ್ ಟೀಮ್ನಿಂದ ಈಗ ಲಕ್ಷ್ಮಣನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿರುವುದು. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ಲಕ್ಷ್ಮಣ್ A12 ಆರೋಪಿ ನಂಬರ್ 12 ಆಗಿದ್ದ. ಈ ಆರೋಪಿ ನಂಬರ್ 12 ಲಕ್ಷ್ಮಣ್ ಇದನ್ನಲ್ಲ, ಇವನು ದರ್ಶನ್ನ ಕಾರು ಚಾಲಕ. ಈತನ ಬೇಲ್ ಕೂಡ ಕ್ಯಾನ್ಸಲ್ ಆಗಿದೆ, ಆತನನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಈಗ ಈ ಅರೆಸ್ಟ್ ಆದವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಫಸ್ಟ್ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ತದನಂತರ ಇವರನ್ನ ಅರೆಸ್ಟ್ ಮಾಡಿದೀವಿ ಅಂತೇಳಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ತದನಂತರ ಅಲ್ಲಿಂದ ಈ ಹಿಂದೆ ಯಾವ್ಯಾವ ಜೈಲಿನಲ್ಲಿ ಯಾವ ವಿಚಾರಣಾಧೀನ ಖೈದಿ ನಂಬರ್ ಇತ್ತೋ ಅದೇ ವಿಚಾರಣಾಧೀನ ಖೈದಿ ನಂಬರು, ಅದೇ ಬೆಡ್ಡು, ಅದೇ ಬೆಡ್ಶೀಟು, ಅದೇ ಜೈಲು. ದರ್ಶನ್ ಬಳ್ಳಾರಿಯಲ್ಲಿ ಇದ್ದಿದ್ದು ಬಳ್ಳಾರಿಗೆ ಹೋಗ್ತಾರೆ. 511 ವಿಚಾರಣಾಧೀನ ಖೈದಿ ನಂಬರ್ ಅದೇ ಸಿಗುತ್ತೆ. 6106 ಇಲ್ಲ, ಅದು ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಆದಂಥ ಸಂದರ್ಭದಲ್ಲೇ ಅದು ಟ್ರಾನ್ಸ್ಫರ್ ಆದರು. ಪ್ರಮೋಷನ್ ಕಮ್ ಟ್ರಾನ್ಸ್ಫರ್ ಆಗಿದ್ದು ಬಳ್ಳಾರಿಗೆ. ಈಗ ಅಲ್ಲಿನ ವಿಚಾರಣಾಧೀನ ಖೈದಿ ನಂಬರ್ ಏನಿತ್ತೋ ಅದೇ ಕಂಟಿನ್ಯೂ ಆಗುತ್ತೆ. ಅದೇ ಜೈಲು, ಅದೇ ಹೈ ಸೆಕ್ಯೂರಿಟಿ ಸೆಲ್ಲು, ಅದೇ ಬೆಡ್ಡು, ಅದೇ ಬೆಡ್ಶೀಟ್. ಬಳ್ಳಾರಿ ಜೈಲಲ್ಲಿ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದಾರೆ. ಮೊನ್ನೆನೇ ಅವರಿಗೆ ಈ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಗಿತ್ತು, ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರು, ಧೂಳು ಗೀಳು ಎಲ್ಲ ಕ್ಲೀನ್ ಮಾಡ್ಕೊಂಡು. ಬೆಳಗ್ಗೆಯಿಂದ ಡೌ ಮಾಡ್ತಿದ್ದ ರೀಲ್ಸ್ ರಾಣಿ ಪವಿತ್ರ ಗೌಡ ಈಗ ಅಂತೂ ಇಂತೂ ಅರೆಸ್ಟ್ ಆಗಿದ್ದಾಳೆ. ಅರೆಸ್ಟ್ ಆಗೋದಕ್ಕೂ ಮುಂಚೆ 1 ಅವರ್ಗಿಂತ ಜಾಸ್ತಿನೇ ಟೈಮ್ ತಗೊಳ್ಳಾಗ್ತದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡರನ್ನ ಈಗ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳಿರುತ್ತೆ. ಅಂದರೆ ಪೊಲೀಸರು ಈ ಆರೋಪಿ ನಂಬರ್ 1 ಮನೆಗೆ ಹೋಗಿದ್ವಿ, ಅಲ್ಲಿ ಅವರನ್ನು ನಾವು ಅರೆಸ್ಟ್ ಮಾಡಿದ್ವಿ, ಅಲ್ಲಿಂದ ಠಾಣೆಗೆ ಕರ್ಕೊಂಡು ಬಂದಿದ್ವಿ, ಈ ಒಂದು ಡೀಟೇಲ್ಸ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಪ್ರೊಸೀಜರ್ನ ಫಾಲೋ ಮಾಡೋದಕ್ಕಷ್ಟೇ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ನಿಮ್ಗೆ ನೆನಪಿರ್ಬೋದು, ಶಾಮಿಯಾನ ಹಾಕಿದ್ರು ಗೊತ್ತಾ, ಬಿರಿಯಾನಿ ಅದು ಇದು ಅಂತೆಲ್ಲ ಸಪ್ಲೈ ಮಾಡಿದ್ರು, ಮೀಡಿಯಾ ಕಣ್ಣಿಗೆ ಎಲ್ಲವೂ ಕಾಣುತ್ತೆ ಅಂತೇಳಿ ಶಾಮಿಯಾನ ಹಾಕಿದ್ರು ಗೊತ್ತಾ. ಅದೇ ಸ್ಟೇಷನ್, ಅದೇ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಹಿಂಗೆ ಎಲ್ಲರೂ ಕರ್ಕೊಂಡು ಬರ್ತಾರೆ. ಇದೇ ಸ್ಟೇಷನ್ಗೆ ಕರ್ಕೊಂಡು ಬಂದು ಪ್ರೊಸೀಜರ್ಸ್ ಫಾಲೋ ಮಾಡಿ, ಮೆಡಿಕಲ್ ಟೆಸ್ಟ್ ಮಾಡಿ, ತದನಂತರ ಕೋರ್ಟ್ ಕೊಟ್ಟು ಅಲ್ಲಿಂದ ಪವಿತ್ರ ಗೌಡ ಹೋಗೋದು ಪರಪ್ಪನ ಅಗ್ರಹಾರ ಜೈಲಿಗೆ. ಯಾಕೆಂದರೆ ಆಕೆ ಅಲ್ಲೇ ಇದ್ದದ್ದು, ಅಲ್ಲಿಗೆ ಹೋಗಬೇಕು. ಆದರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಡೌ ಮಾಡಿದ್ದು ನೋಡಿ, ಅವರು ಆ್ಯಕ್ಚುಲಿ ಪೊಲೀಸ್ ಸಿಬ್ಬಂದಿ, ಅವರಿಗೆ ದಾಖಲೆ ಬೇಕು ಅರೆಸ್ಟ್ ಮಾಡಿರೋದು ವಿಡಿಯೋ. ಆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಆಕೆ ನೋಡಿದ್ಲಿ, ಏನು ನೀವು ಫೋಟೋ ತೆಗಿತೀರಾ, ವಿಡಿಯೋ ತೆಗಿತೀರಾ, ನಡೆಯೋಕ್ಕೆ ಜಾಗ ಬೇಡವ, ಹೋಗಿ ಆ ಕಡೆ ಅಂತಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಹಿಂದ್ಗಡೆ ನಡಿಯಮ್ಮ ಸಾಕು, ನಡಿ ಸಾಕು ಹೀಗಂತೇಳಿ ತಳ್ಳಿದ್ದದು. ಇದು ಪ್ರಸಂಗ ನಡೆದಿದ್ದು. ಅಂದರೆ ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ, ಅದನ್ನು ಕೋಪದ ರೀತಿ ತೋರಿಸ್ತಾ ಇರೋದು. ಆಯ್ತು, ಈಗ A1 ಪವಿತ್ರ ಗೌಡ ಅರೆಸ್ಟ್ ಆಯ್ತಲ್ವಾ, ವಾಟ್ ನೆಕ್ಸ್ಟ್ ಅಂತ. A2 ದರ್ಶನ್ ಎಲ್ಲಿ ಗೊತ್ತಾಗ್ತಾ ಇಲ್ವಲ್ಲ, ಇನ್ನೂ ನಿಗೂಢ ಎಲ್ಲಿದ್ದಾರೆ, ಸುಬ್ಬಿ ಸಿಕ್ಕಿದ್ಲು, ಸುಬ್ಬ ಸಿಕ್ಲಿಲ್ವಲ್ಲ ಅಂತ. 4 ಗಂಟೆಗೆ ಪೊಲೀಸ್ ಠಾಣೆಗೆ ಶರಣಾಗುವ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ ಬಂದು ಶರಣಾಗ್ತಾನ, ಅಥವಾ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಇನ್ಸ್ಪೆಕ್ಟರ್ ಹೋಗಿ ಆತ ಎಲ್ಲಿದ್ದಾನೆ, ಬಾರ್ಡ್ರಲ್ಲಿ ಬೇರೆ ಇದ್ದಾರೆ ಆಲ್ರೆಡಿ, ಚಾಮರಾಜನಗರ ಬಾರ್ಡ್ರಲ್ಲಿ ಜೀಪ್ ನಿಲ್ಲಿಸ್ಕೊಂಡಿದ್ದಾರೆ ಆಲ್ರೆಡಿ. ಹಂಗೆ ತಮಿಳ್ನಾಡಿಂದ ಹಂಗೆ ಬರ್ತಿದ್ರೆ ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಬಿಡೋಣ ಅಂತ ಆಲ್ರೆಡಿ ಇದ್ದಾರೆ ಅಲ್ಲಿ. ನಾನು ಹೇಳಿದ್ನಲ್ಲ, ತಮಿಳ್ನಾಡು ಬಾರ್ಡ್ರು ಅಂದರೆ ಚಾಮರಾಜನಗರ, ಆತ ಎಲ್ಲಿಂದ ಬರ್ತಾನೆ ಅಂತ ಒಂದು ಲೊಕೇಶನ್ ಗೊತ್ತಿದೆ. ಹಾಗಾಗಿ ಅಲ್ಲೇ ಒಂದು ಜೀಪ್ ನಿಲ್ಲಿಸಿದ್ದಾರೆ, ಎರಡು ಜೀಪ್ ನಿಲ್ಲಿಸಿದ್ದಾರೆ, ಪೊಲೀಸ್ ಸಿಬ್ಬಂದಿನೂ ಇದರಲ್ಲಿ.